ಮೊದಲೇ ಯಾವ ಬಣ ಬಿಜೆಪಿದವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದು ಹೇಳಿ ಫಸ್ಟ್. ಬಿಜೆಪಿ ಯಾವ ಬಣ ಪ್ರೊಟೆಸ್ಟ್ ಮಾಡ್ತಾ ಇರೋದ್ರಿ ಅದು ನನ್ಗೆ ಕ್ಲಾರಿಟಿ ಕೊಡಿ. ವಕ್ತು ಒಂದು ಬಣ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ, ಇನ್ನ ಒಂದು ಯಾವುದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತೀನಿ ಅಂತೂ ಮಾಡಿಲ್ಲ, ಈಗ ಉದಯಗಿರಿ ಬಗ್ಗೆನೂ ಮಾಡ್ತಾ ಇದಾರೆ ಅಂತ ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬೋದು. ಯಾವ್ದು ಸರ್? ಇಲ್ಲ, ಅದು ಅಧಿಕೃತ ಬಿಜೆಪಿನ ಅನಧಿಕೃತ ಬಿಜೆಪಿನ ಗೊತ್ತಾದ್ರೆ ಅದ್ರ ತಕ್ಕಂಗೆ ಸೆಕ್ಷನ್ ಹಾಕಿರ್ಬೋದು. ಆಮೇಲೆ ಬಿಜೆಪಿಯವರು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಅಲ್ಲಿ ಹೋಗ್ತಾ ಇರೋದೇನಕ್ಕೆ, ಅಲ್ಲಿ ಈಗ ಎಲ್ಲ ಆದಮೇಲೆ ಹೋಗ್ತಾ ಇರೋದೇನಕ್ಕೆ. ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ. ಇವ್ರದ್ದು ಉದ್ದೇಶ ಏನಿದೆ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾ ಇರೋದು. ಕಾನೂನು ಪಾಲನೆ ಮಾಡೋಕ್ಕೇನಿದೆ ಅವರಿಗೆ? ಸೆಕ್ಷನ್ 144 ಇದೆ ಅಂದರೆ ಹೋಗ್ಬಾರ್ದಲ್ಲ ಅಷ್ಟೇ. ಏನು ಅವೇರ್ನೆಸ್ ಮಾಡ್ತಾ ಇದ್ದಾರೆ? ಪಬ್ಲಿಕ್ ಅವೇರ್ನೆಸ್ ಮಾಡಿದ ಯಾವುದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿ ಜೆ ಪಿ ಏನಾದರೂ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಇದ್ರ ಬಗ್ಗೆ ಅವೇರ್ನೆಸ್ ಏನು ಅವಶ್ಯಕತೆ ಇಲ್ಲ ಯಾರಿಗೂ. ಎಸ್ಕಾಂನವರು ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ, ಒಂದು ವೇಳೆ ಗೃಹಜ್ಯೋತಿ ಹಣ ಏನಾದರೂ ಸರ್ಕಾರ ಕಟ್ಟಲಿಲ್ಲ ಅಂದರೆ ಜನ ಕಟ್ಟಬೇಕು ಅಂತೇಳಿ. ನೋಡಿ, ಅದು ಯಾವುದು ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಎಸ್ಕಾಮ್ ಇಸ್ ಅ ಕಾರ್ಪೊರೇಷನ್. ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಥ್ರೂ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಜನರು ಯಾಕೆ ಇಲ್ಲ, ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ. ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್, ನಾಟ್ ಬೈ ದ ಎಸ್ಕಾಮ್. ಸೊ ಎಸ್ಕಾಮ್ದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ. ಎಸ್ಕಾಮಿಂದ ಏನು ಆಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಆಗ್ತದೆ, ಮಾಡ್ತೀವಿ. ಯಾರು? ವಿಜೇಂದ್ರ ಅವ್ರ ದಿವಾಳಿ ಆಗಿದ್ದಾರೆ. ಫಸ್ಟ್ ಅವ್ರ ಏನು ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ. ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿ. ಸುಮ್ಮನೆ ಪಾಪರ್ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಅಂತ ಹೇಳ್ತಾ ಇದ್ದಾರಲ್ಲ. ಇನ್ನೇನು ಮುಂದಿನ ಶನಿವಾರ ಬರಲಿ, ಅವರಿಗೂ ಆಹ್ವಾನ ಮಾಡ್ತೀನಿ. ಕಲ್ಯಾಣ ಕರ್ನಾಟಕ ವತಿಯಿಂದ, ಬೋರ್ಡ್ ವತಿಯಿಂದ 1000 ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ. ಇನ್ನು ಒಂದು ತಿಂಗಳಾದ ಮೇಲೆ ಪ್ರಗತಿ ಪದ 5000 ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಬರಲಿ, ಅವರು ಬರಲಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೂ ಕೊಡ್ತಾ ಇದ್ದೀವಲ್ಲ ದುಡ್ಡು. ಸುಮ್ಮನೆ ಪಾಪರ್ ಆಗಿದೆ ಸರ್ಕಾರ ಏನಿದೆ, ಏನು ಅಂಕಿಅಂಶಗಳಿಗೆ ತೋರಿಸ್ಲಿ ಸರ್. ಅವರು ಸಾಲ ಮಾಡಿ ತುಪ್ಪ ತಿಂದಿರೋರು ಅವರು, ಅವರ ಏನೋ ಸಾಲದ ಬಡ್ಡಿ ಕಟ್ತಾ ಇರೋದು ನಾವು. ಯಾವುದು ಸರ್? ನೋಡಿ, ನಾವಂತೂ ಅದನ್ನು ಖಂಡಿಸ್ತೀವಿ. ಬೆಳಗಾವಿ ಬಗ್ಗೆ ಯಾರು ಪುಂಡಾಟಿಕೆ ಮಾಡೋ ಅವಶ್ಯಕತೆ ಇಲ್ಲ. ಭಾಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದ್ವಿ, ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ. ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ, ಬಿ ಜೆ ಪಿಯವ್ರ ಸರ್ಕಾರ ಇರೋದು, ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ ಇರೋದು. ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಹಿಂಗೆಲ್ಲ ಮಾಡಬಾರ್ದು ಅಂತ. ಯಾವುದು ಅಲ್ಲಿ ಪುಂಡಾಟ ಮಾಡಿದವ್ರು ಎಲ್ಲ ಯಾರೇ ಇರ್ಬೋದು ರೀ. ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಏನೂ ಇಲ್ಲ. ನಮಗೆ ಕ್ಲಿಯರ್ ಮ್ಯಾಂಡೇಟು, ಜನರು ನಮ್ಮ ಗಡಿಯನ್ನು ಸಂರಕ್ಷಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ, ಕನ್ನಡಿಗರಿಗೆ ಉದ್ಧಾರ ಆಗಬೇಕಂತ ಮಾಡೋಕ್ಕೆ ಕೊಟ್ಟಿರೋದು ನಮ್ಗೆ ಮ್ಯಾಂಡೇಟು. ಶಿವರಾತ್ರಿ ಬಂತು, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಸಲ್ಲಿಸಂಥದ್ದು. ನೋಡಿ, ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ, ಅದು ಯಾವನೇ ಇರಲಿ, ಆಯಿತಾ? ಈ ಬಾರಿ ಅನುಮತಿ ಏನಾದರೂ ಕೊಡ್ತೀರಾ ಅಂತ? ನಾನಲ್ಲ, ಕೋರ್ಟ್ ಕೊಡಬೇಕಲ್ಲ. ಕೋರ್ಟ್ನಲ್ಲಿದೆ ಅಲ್ವಾ ಮ್ಯಾಟರು. ನಾವು ಏನೇನು ಸಬ್ಮಿಟ್ ಮಾಡಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಕೋರ್ಟ್ ಏನು ಹೇಳ್ತೆ ಡೈರೆಕ್ಷನ್ ಹಿಂದೆನೂ ಪಾಲನೆ ಆಗಿದೆ, ಮುಂದೆನೂ ಪಾಲನೆ ಆಗುತ್ತೆ. ಆದರೆ ಕಾನೂನನ್ನು ಕೈಗೆ ತೊಗೊಂಡು ಹೋದರೆ ಅದರದ್ದು ಪ್ರತಿಫಲ ಇದೆ. ಹೌದು, ಅವ್ರಿಗೆ ಅಷ್ಟೇ ಇರೋದು. ಅವರೇ ತಾನೇ ಯಾವಾಗಲೂ ನೋಡಿ, ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ. ಇನ್ನೊಂದು ಉದ್ಯಾನವನದ ಬಗ್ಗೆ ಸ್ವಲ್ಪ. ಯಾವ ಉದ್ಯಾನವನ? 83/2 ಸರ್ವೆ ನಂಬರ್. ನೋಡಿ, ಲೀಗಲ್ ಆಗಿ ಮಾಡಿದ್ರೂ ಪ್ರಾಬ್ಲಮ್, ಇಲ್ಲಿಗಲ್ ಮಾಡಿದ್ರೆ ತಾನೇ ಸುದ್ದಿ ಆಗೋದು. ಇಲ್ಲಿಗಾಲಿಟಿ ಏನಿದೆ ಅದು ತೋರಿಸ್ಲಿ. ಬಿ ಜೆ ಪಿಯವ್ರು ಆಯ್ತಲ್ಲಪ್ಪ, ಈಗ ಎಷ್ಟು ಕೇಸ್ಗಳು ಆಯಿತು. ಈಗ ನನ್ನ ರಾಜೀನಾಮೆ ಕೇಳಿ ಈಗ 4 ಸರಿ ಆಯ್ತೇನ್ರಿ ಬಿ ಜೆ ಪಿಯವರು? ಆಯ್ತಾ ಇಲ್ಲ? ಯಾಕೆ ವಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲಬುರಗಿ ಪ್ರೊಟೆಸ್ಟಿಗೆ? ಬಂದು ಇಲ್ಲ ಇಲ್ಲ, ನೀವು ನಂಬ್ತೀರಾ? ವಿಜೇಂದ್ರ ಅವ್ರು ಹೇಳ್ಬಿಡ್ಲಿ ಪ್ರಿಯಾಂಕರ್ಗೆ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಂದು ಅಂತ. ಈಗ ವಿಜೇಂದ್ರ ಅವ್ರ ಬಗ್ಗೆ ಇರ್ಬೋದು, ಏನೇ ಫ್ಯಾಕ್ಟ್ ಈಸ್ ಫ್ಯಾಕ್ಟ್.
ಅವರ ಅಫಿಡವಿಟ್ ಬಗ್ಗೆ ಯಾರು ರೇಸ್ ಮಾಡಿದ್ರಿ? ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ವಿಚಾರ ಬಗ್ಗೆ ಯಾರು ರೇಸ್ ಮಾಡಿದ್ರಿ? ಇದು ಅಡ್ಜಸ್ಟ್ಮೆಂಟ್ ಅಂತಾರ? ಇರ್ಬೋದು, ಯಾರಿಗೆ ಗೊತ್ತು, ನನಗೇನು ಕೇಳ್ತೀರಾ? ಯಾರು ನೋಡಿ ಬಿ ಜೆ ಪಿ ಕೇಳಿ ನೋಡಿ, ಬಿ ಜೆ ಪಿ ಅವರೇ ಅವರು ಅಸಮರ್ಥರು, ಅವ್ರ ನಾಯಕತ್ವದಲ್ಲಿ ಬಿ ಜೆ ಪಿ ಉಳಿಯಲ್ಲ, ಯಡಿಯೂರಪ್ಪ ಅವರು ಯಾವ ಸ್ಟೇಜು ಹತ್ತಬಾರ್ದು ಅಂತ ಬಿ ಜೆ ಪಿ ಅವ್ರು ಹೇಳಿದ್ದು. ಬಿ ಜೆ ಪಿ ಅವ್ರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್? ನಂದು ಕೇಳಿ ನಾನು ಹೇಳ್ಬೋದು. ನೋಡಿ, ಕರ್ನಾಟಕದಲ್ಲಿ ಪಂಚಾಯತ್, ಇಡೀ ದೇಶದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ನಲ್ಲಿ ನಂಬರ್ 1 ಇದೆ. ಯಾರನ್ನ ಕೇಳಿದ್ರೆ ನನಗೆ ಚೆನ್ನಾಗಿ ಮಾಡಿದ್ದೀರಾ ಸರ್ ಕೆಲಸ ಅಂತ ಒಬ್ಬರು ಹೇಳಿಲ್ಲ ನನಗೆ. ಇವರೇ ಯಾವನೋ ಸ್ವಾಮೀಜಿ ಅಂತ, ಇವ್ರು ಬಿ ಜೆ ಪಿ ಅಂತ, ಇವ್ರು ಬಿಟ್ಟು ಬೇರೆ ಏನು ಕೆಲಸ ಇಲ್ಲೇನ್ರಿ ನಮಗೆ? ನೋಡ್ಲಿ, ಮತ್ತೊಮ್ಮೆ ಉಚ್ಚಾರ ಮಾಡ್ತಾ ಇದ್ದೀನಿ, ನೆಟ್ಟೆ ರೋಗ ಅಲ್ಲ ಅದು. ಏನು ಡೀಪ್ ರಾಟ್ ಅಂತ ಏನು ಹೇಳ್ತಾರೆ ಅದು ನೋಡಿ, ಯಾರು ಇನ್ಶೂರೆನ್ಸ್ ಒಳಗಾಗಿಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಇಲ್ದಿರ ಆಗಲೇ 76 ಕೋಟಿ ರೂಪಾಯಿ ಇನ್ಶೂರೆನ್ಸನ್ನು ನಾವು ಕೊಡಿಸಿದ್ದೀವಿ. ಬೀದರಿಗಾಗಿಲ್ಲ, ರಾಯಚೂರಿಗಾಗಿಲ್ಲ, ಯಾದಗಿರಿಗಾಗಿಲ್ಲ. ಇಲ್ಲಿ ನಾವು ಬೆನ್ನಿಂದ ಬಿದ್ದು ವಿ ಹ್ಯಾವ್ ಎನ್ಶೋರ್ಡ್ ನಮ್ಮ ರೈತರಿಗೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಂಡಿದ್ದೀವಿ, ಮತ್ತು ಪ್ರೋತ್ಸಾಹ ಧನನೂ ಕೊಟ್ಟಿದ್ದೇವೆ. ಸೊ ಇದನ್ನ ಏನಿದೆ ನೋಡೋಣ, ಯಾರು ಅನ್ಇನ್ಶೋರ್ಡ್ ಇದ್ದಾರೆ ರೈತರು, ಅದ್ರ ಬಗ್ಗೆ ನೋಡೋಣ. ಯಾರು ನೋಡಿ, ಅವ್ರು ಯಾವ ಸಂದರ್ಭದಲ್ಲಿ ಮಾತಾಡಿದಾರೆ ಅಂತ ನನಗೆ ಗೊತ್ತಿಲ್ಲ. ಏನೋ ಅವರ ಕಾರ್ಯಕರ್ತರ ಜೊತೆ ಇರ್ತೀನಿ ಅಂತ ಏನೋ ಹೇಳಿದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ಅವರು ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡೋದು ತುಂಬಾ ಅಸಹ್ಯ ಆಗ್ತಾ ಇದೆ ಅಂತ. ಯಾರು ಮಾತಾಡೋಕೆ ಹೇಳ್ತಾ ಇದ್ದಾರೆ ರೀ? ನಿಮ್ಗೆ ಅಸಹ್ಯ ಆಗ್ತಾ ಇದ್ರೆ ಯಾರು ಮಾತಾಡೋಕೆ ಹೇಳ್ತಾ ಇದ್ದಾರೆ ಹೇಳಿ? ನಾವೇನಾದರೂ ಹೋಗಿ ಕೇಳಿದೀವ? ಕಾಂಗ್ರೆಸ್ ಪಕ್ಷದ ವೈಖರಿ ಹೆಂಗೆ ನಡೀತಾ ಇದೆ, ಸರ್ಕಾರ ಹೇಗೆ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದರೂ ಕೇಳಿದ್ದೀರಾ? ಪ್ರಬಂಧ ಬರ್ದ್ಕೊಡಿ ಅಂತ ಹೇಳಿದ್ದೀರಾ? ರೀ, ಅವ್ರು ನಿಜವಾಗ್ಲೂ ಮಾತಾಡಬೇಕು ಅಂದರೆ ಅಸಹ್ಯ ಆಗ್ತಾ ಇದ್ರೆ ಅವ್ರಿಗೆ ಅಸಹ್ಯ, ಅವ್ರ ಮನೆ ಮಕ್ಕಳು ಮಾಡಿದ್ರಲ್ಲ ಅದು ಅಸಹ್ಯ, ಅದ್ರ ಬಗ್ಗೆ ಮಾತಾಡ್ತಾರ? ಸುಮ್ಮನೆ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಅಸಹ್ಯ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋಕೆ ಅಸಹ್ಯ, DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡೋಕೆ ಅಸಹ್ಯ. ಏನಿದು? ಅವ್ರ ಮನೆ ಮಕ್ಕಳು ಮಾಡಿದೆಲ್ಲ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.